ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ತೋಟದಿಂದನೇ ವ್ಲಾಗ್ ಮಾಡ್ತಾ ಇದ್ದೆ. ಫಸ್ಟ್ ಇವಾಗ ಕರು ಕಟ್ಟೋಗೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದಿದ್ದೆ. ಹಾಗಾಗಿ ಅಲ್ಲಿಂದನೇ ತೋಟದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಕರುನ ತೋಟ ಕಟ್ತೆ, ಮೇವು ಕೂಡ ಇಟ್ಟು ಇವಾಗ ವಾಪಸ್ ಮನೆಗೆ ಹೋಗುವಂತಹ ಸಮಯ. ಅದಕ್ಕೆ ನೀರು ಮತ್ತು ಮೇವನ್ನೇ ಇಟ್ಟು ಹೋಗಿರ್ತೀನಿ. ಮತ್ತು ಇನ್ನೊಂದು 2-3 ಗಂಟೆ ಬಿಟ್ಕೊಂಡು ಮತ್ತೆ ಬರ್ತೀನಿ. ಏನಾದ್ರೂ ಮೇವು ಖಾಲಿ ಆಗಿದ್ರೆ ಮತ್ತೆ ಮೇವಿಟ್ಟು ಅಥವಾ ಬೇರೆ ಸಪ್ಪೆನ ಅಥವಾ ಒಣಮೇವು ಏನಾದ್ರೂ ಹಾಕಿ ಹೋಗ್ತೀನಿ. ಇವಾಗ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಪೂರಿ ಸಾಗು ಮಾಡ್ತಾಯಿದ್ದೀನಿ. ರೆಸಿಪಿ ಒಂದ್ಸಲ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ನಾನಿಲ್ಲಿ ಸಾಗು ಮಾಡೋದಕ್ಕೆ ಆಲೂಗಡ್ಡೆ ಸಪ್ರೇಟಾಗಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದು ತುಂಬ ಸಿಂಪಲ್ಲು, ಬೇಗನೆ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ಪೂರಿಗೆ ಮತ್ತು ದೋಸೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸಾಗೋಗಿ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಆಲೂಗಡ್ಡೆ ಬೇಯುವಾಗ ಉಪ್ಪು ಹಾಕಿರ್ತೀವಿ, ಒಗ್ಗರಣೆಗೆ ನೋಡಿ ಸ್ವಲ್ಪ ಹಾಕ್ಕೊಳ್ಳೋದು. ಅದಕ್ಕೆ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಬೇಕಾದರೆ ಆಲೂಗಡ್ಡೆ ಬೇಯಿಸ್ಕೊಳ್ತೀವಲ್ಲ, ಆವಾಗ ಬೇಕಾದ್ರೂ ಬೇಯಿಸ್ಬೋದು, ಅಥವಾ ಇವಾಗ ಬೇಕಾದ್ರೂ ಒಗ್ಗರಣೆಲಿ ಫ್ರೈ ಮಾಡಿಕೊಂಡು ನೀರು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಟ್ರೆ ಬೇಗನೆ ಬೆಂದೋಗುತ್ತೆ. ಅದಕ್ಕೆ ನೀರು ಹಾಕ್ಕೊಳ್ಳೋದು ಸಾಗುಗೆ ಎಷ್ಟು ಬೇಕೋ ಅಷ್ಟು. ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಿಗೆ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕಿದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ಕೊಳ್ಳೋದು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಇದನ್ನೊಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಗು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಈ ಕಡೆ ಪೂರಿಗೆ ಹಿಟ್ಟು ಕಲಸಿಟ್ಟಿದ್ದೆ. ಹಿಟ್ಟು ಕಲಸಿದ ತಕ್ಷಣ ಪೂರಿ ಅರಿಬಾರ್ದು, ಒಂದು ಅರ್ಧ ಗಂಟೆನಾದರೂ ನೆನೆಯಕ್ಕೆ ಬಿಡಬೇಕು. ಹಾಗಾಗಿ ಫಸ್ಟು ಹಿಟ್ಟನ್ನು ಕಲಸಿ ನಂತರ ಸಾಗು ಮಾಡಿದೆ. ಅಷ್ಟರಲ್ಲಿ ಟೈಮ್ ಆಗಿತ್ತು. ಇವಾಗ ಪೂರಿ ಬೇಯಿಸ್ಕೊಳ್ತಾ ಇದ್ದೀನಿ. ಪೂರಿ ಸೇಮ್ ಹೋಟೆಲ್ಗಳಲ್ಲಿ ಇರ್ತಾವಲ್ಲ ಅಷ್ಟೇ ದಪ್ಪವಾಗಿ ಊದ್ಕೊಂಡು ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತಿನ ಬೆಳಗ್ಗಿನ ತಿಂಡಿ ರೆಡಿ ಆಯಿತು, ಪೂರಿ ಸಾಗು. ನನಗೂ ಇದು ತುಂಬಾ ಇಷ್ಟ ಅಂತ ಹೇಳ್ಬೋದು. ನನ್ನ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ. ಹಾಗೆ ನಮ್ಮ ತೋಟದಲ್ಲಿ ಬಿಟ್ಟಿರುವಂತಹ ಹಣ್ಣಿದು. ಇದು ಹೆಸರೇ ಕನ್ಫ್ಯೂಸ್ ಆಗುತ್ತೆ ನನಗೆ, ರಾಮಫಲನ ಅಥವಾ ಲಕ್ಷ್ಮಣ ಫಲನ ಅಂತ. ಸೀತಾಫಲ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಅದು ಗೊತ್ತು. ಇದು ರಾಮಫಲ, ಲಕ್ಷ್ಮಣ ಫಲ ಎರಡರಲ್ಲೂ ನನಗೆ ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಮ್ಮ ತೋಟದಲ್ಲೇ ಬಿಟ್ಟಿರುವಂತಹ ಹಣ್ಣಿದು. ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಅದು ಗಿಡದಲ್ಲೇ ಹಣ್ಣಾಗಿರೋದನ್ನು ಕಿತ್ಕೊಂಡು ಬಂದಿದ್ದಾರೆ. 2-3 ತೊಗೊಂಡು ಬಂದಿದ್ದರು. ನೋಡಿ ಒಳಗೆ ಹಣ್ಣು ಹೇಗಿದೆ ಅಂತ, ತುಂಬ ಟೇಸ್ಟ್ ಚೆನ್ನಾಗಿತ್ತು. ಒಂದು 2-3 ಪ್ಯಾಕೆಟೇ ಬಿಡೋದು. ಅದೇನೋ ಸ್ವಲ್ಪ ಕೆಳಗೆ ಶತ್ತೆ ಇತ್ತು ಅಂತೆಲ್ಲ ಬೆಂಕಿ ಹಾಕಿ ಬೇಯಿಸಿದ್ದಾರೆ. ಹಾಗಾಗಿ ಮರನೂ ಸ್ವಲ್ಪ ಸುಟ್ಟೋಗ್ಬಿಟ್ಟಿದೆ. ಹಾಗೆ ಮನೆ ಪಕ್ಕ ಸ್ವಲ್ಪ ಹುಲ್ಲು ಏನೇನೋ ವೇಸ್ಟ್ ಎಲ್ಲ ಬಿದ್ದಿತ್ತು. ಹಾಗಾಗಿ ಅದನ್ನು ಕೂಡ ಇವಾಗ ಸೋಗೆ ಎಲ್ಲ ಹಾಕಿ ಬೇಯಿಸಿದೆ. ಹಾವು ಬಂದಾಗಿಂದ ಸಿಕ್ಕಾಪಟ್ಟೆ ಭಯ. ಎಷ್ಟಾಗುತ್ತೆ ಅಷ್ಟು ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡು ಬೇಯಿಸಿದೆ. ಆದರೆ ಪೂರ್ತಿ ಬೇಯಲಿಲ್ಲ, ಇನ್ನು ಸ್ವಲ್ಪ ಅದು ಒಣಗಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇನ್ನೊಂದು 4-5 ದಿನ ಬಿಟ್ಟು ಮತ್ತೆ ಹಾಕಿದ್ರಾಗುತ್ತೆ ಅಂದ್ಕೊಂಡು ಸುಮ್ಮನಾದೆ. ಅಕ್ಕಿ ಖಾಲಿ ಆಗಿತ್ತು. ಹಾಗಾಗಿ ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೆ. ನಾಳೆಯಿಂದ ಕೆಲಸಕ್ಕೆಲ್ಲ ಬರ್ತಾರೆ. ಹಾಗಾಗಿ ಮತ್ತೆ ನಾಳೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಫ್ರೀ ಇದ್ದಾಗಲೇ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕೆಲಸದವ್ರು ಯಾರೂ ಇಲ್ಲ ಅಂದರೆ ನಮಗೆ ತುಂಬ ದಿನ ಆಗುತ್ತೆ, ಬಂದ್ರೇ ಬೇಗನೆ ಖಾಲಿ ಆಗುತ್ತೆ. ಹಾಗಾಗಿ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಆ ಕೆಲಸ ಆ ದಿನವೇ ಮಾಡಬೇಕು, ಈ ದಿನವೇ ಮಾಡಬೇಕಂತೇನಿಲ್ಲ. ನನಗೆ ಗೊತ್ತಿರುತ್ತಲ್ಲ ಒಂದು ದಿನದಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ. ಯಾವತ್ತು ಜಾಸ್ತಿ ಕೆಲಸ ಇರುತ್ತೆ ಆವತ್ತು ಈ ಕೆಲಸ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಯಾವಾಗ ಫ್ರೀ ಆಗ್ತೀನಿ ಆವಾಗ ಆ ಟೈಮಲ್ಲಿ ಇಂಥ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ನನ್ನ ಮಕ್ಕಳು ಬಂದು ಹಣ್ಣು ಬಿಡಿಸ್ಕೊಡೋದನ್ನು ಬೆಳಗ್ಗೆ ತೋರಿಸಿದ್ನಲ್ಲ, ರಾಮಫಲ, ಲಕ್ಷ್ಮಣ ಫಲ, ಅದನ್ನು ಕಟ್ ಮಾಡಿಕೊಡು ಅಂತ ಬಂದು ಕೇಳ್ತಾಯಿದ್ರು. ಅವರಿಗೆ ಓಪನ್ ಮಾಡಿಕೊಟ್ಟೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಹಣ್ಣಿಗಿಂತ ಸೀತಾಫಲ ಇನ್ನೂ ಚೆನ್ನಾಗಿರುತ್ತೆ. ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ, ಬಟ್ ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಒಳಗೆ ಹಣ್ಣು ಹೇಗಿದೆ ಅಂತ. ಅಡುಗೆ ಮಾಡೋ ಟೈಮ್ ಆಯಿತು. ಹಾಗಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು
ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಮಾಡಿ ತುಂಬಾ ದಿನ ಆಗಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಬಾಣಲೆಗೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು 5-6 ಪೀಸಿನಷ್ಟು ಬೆಳ್ಳುಳ್ಳಿ, ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಫಸ್ಟು. ಇದು ಖಾರ ರುಬ್ಬೋದಕ್ಕೆ. ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ ಹಾಗೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಖಾರ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿಕಾಯಿ ತುರಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಫ್ರೈ ಮಾಡ್ಕೊಂಡಿರುವಂತಹ ಕಡಲೆ ಬೀಜ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ. ಅದೇ ಬಾಣಲೆಗೆ ತಿಂಗ್ಳುಳ್ಳಿ ಕಾಳು ಅಂತ ಬರುತ್ತಲ್ಲ, ಇದು ನಿಮ್ಮ ಕಡೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅಂಗಡಿಗಳಲ್ಲಂತೂ ಸಿಗುತ್ತೆ. ಮಜ್ಜಿಗೆ ಸಾರಿಗೆ ಇದನ್ನು ಹುರಿದ್ಬಿಟ್ಟು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ನೆಂಚ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಂಡೆ. ಇವಾಗ ಒಂದು ಬಾಣಲೆಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕೋದು, ಹಾಗೆ ಮಜ್ಜಿಗೆ ಮಾಡಿಟ್ಕೊಂಡಿದ್ದೆ. ಈಗ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಬೇಕಾದರೆ ಖಾರ ರುಬ್ಬುವಾಗ ಕಡಲೆ ಕೂಡ ಹಾಕ್ಬೋದು, ಕಡಲೆ ಪಪ್ಪು. ನಾನು ಕಡಲೆ ಬೀಜ ಹಾಕಿದ್ದೀನಿ, ಹಾಗಾಗಿ ಸ್ಕಿಪ್ ಮಾಡಿದೆ. ಮಜ್ಜಿಗೆ ಸಾಂಬಾರು ತುಂಬ ರೀತಿಯಾಗಿ ಮಾಡ್ತಾರೆ. ಈ ಥರ ಮಾಡಿದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋದು. ಹಾಗೆ ಹುರಿದಿಟ್ಕೊಂಡಿದ್ವಲ್ಲ ಆ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ. ಕೆಲವೊಂದು ಸಲ ಜಾಸ್ತಿ ಮಳಸಿದ್ರೆ ಮಜ್ಜಿಗೆ ಒಡೆದೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನಂತರ ಮತ್ತೆ ಬೆಳ್ಳಿ ಹತ್ರ ಬಂದೆ. ಮತ್ತು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಹಸುಗಳನ್ನ ಮನೆ ಹತ್ರನೇ ಕಟ್ಟಿದ್ದೀವಿ. ಇವತ್ತು ನಮಗೆ ಮತ್ತೆ ನೆಕ್ಸ್ಟು ಈ ವರ್ಷ ಇನ್ನೇನು ಬಂತಲ್ಲ, ಶುಂಠಿ ಹಾಕೋದಕ್ಕೆ ಅಂತ ನಮ್ಮ ಶುಂಠಿನ ಬೀಜಕ್ಕೆ ಕಿತ್ಕೊಳ್ತಾ ಇದ್ದೀವಿ. ಅದಕ್ಕೆ ಕೆಲಸಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಹಸುಗಳೆಲ್ಲ ಮನೆಯಿಂದ ತೋಟದ ಹತ್ರನೇ ಇತ್ತು. ಅವಕ್ಕೆಲ್ಲ ಸೈಲೇಜ್ ಮೇವಿದೆ, ಮೇವಿಗೇನು ತೊಂದರೆ ಇಲ್ಲ. ಮೇವೆಲ್ಲ ಇಟ್ಟು ಹೋಗಿದ್ವಿ, ತಿಂದು ಅಲ್ಲೇ ಖಾಲಿ ಮಾಡಿ ಮಲಗಿದ್ದಾರೆ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡಿದರೆ ಅನ್ನ ಮೆತ್ತಗಾಗುತ್ತೆ, ಹಾಗಾಗಿ ಬೇಡ ಅಂತ ಅಂದ್ಕೊಂಡು ತಪ್ಪಲೆಯಲ್ಲಿ ಮಾಡ್ತಾಯಿದ್ದೀನಿ, ಬಸಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಸ್ವಲ್ಪ ಗಂಜಿ ಕೂಡ ಬಂದಿತ್ತಲ್ಲ, ಮಜ್ಜಿಗೆ ಮತ್ತು ಗಂಜಿ ಹಾಕಿ ಅಂಬಲಿ ಮಾಡ್ತಾಯಿದ್ದೀನಿ. ಗಂಜಿ ಹಾಕಿ ಅಂಬಲಿ ಮಾಡಿ ತುಂಬಾ ದಿನ ಆಗಿತ್ತು. ಈಗೆಲ್ಲ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಮಾಡಿಬಿಡ್ತೀವಿ, ಗಂಜಿನೇ ಸಿಗೋದಿಲ್ಲ. ಇವತ್ತು ಬಸ್ತಿದ್ನಲ್ಲ ಅನ್ನ, ಹಾಗಾಗಿ ಗಂಜಿ ಮಾಡಿಕೊಂಡೆ. ರಾಗಿ ಅಂಬಲಿ ಕೂಡ ರೆಡಿ ಆಯಿತು, ಚಿತ್ರಾನ್ನದ ಗೊಜ್ಜಾಯಿತು. ರೈಸ್ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ಮಿಕ್ಸ್ ಮಾಡಿ ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ನಾನು ಕೂಡ ತಿಂಡಿ ಮಾಡಿ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ದೆ. ಹಸುಗಳೆಲ್ಲ ತೋಟಕ್ಕೆ ಹೋದ್ರೇ ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ನನಗೆ ಹಗ್ಲು ಬಗ್ಲು ಹೋಗೋ ಥರ ಇರೋದಿಲ್ಲ, ನನ್ನ ಹಸ್ಬೆಂಡೇ ಹೋಗ್ತಿರ್ತಾರೆ. ಇಲ್ಲಿ ಮನೆಯಿಂದ ಇತ್ತು ಅಂತಂದರೆ ಅದಕ್ಕೆ ಮೇವು ಹಾಕೋದು, ನೀರು ಕುಡಿಸೋದು ಅದೇ ಆಗ್ತಾ ಇರುತ್ತೆ. ತಿಂಡಿ ಎಲ್ಲ ಮುಗಿಸಿ ಅವ್ರಿಗೆ ತಿಂಡಿ ಕೊಟ್ಟು ಕಳಿಸಿ ಮತ್ತೆ ಹಸುಗಳ ಹತ್ರ ಬಂದೆ ಮೇವಿಟ್ಟು ಹೋಗೋಣ ಅಂತ. ಫಸ್ಟು ಸ್ಟಾರ್ಟಿಂಗಲ್ಲಿ 2 ಹಸು ತಿಂತಾಯಿತ್ತು, 1 ಹಸು ತಿಂತಾ ಇರಲಿಲ್ಲ. ಅದು ಅಭ್ಯಾಸ ಇರಲಿಲ್ಲ. ಹಾಗಾಗಿ ಇವಾಗ ಚೆನ್ನಾಗಿ ಅಭ್ಯಾಸ ಆಗಿದ್ದಾವೆ. ಎಷ್ಟು ಸಲ ಇಟ್ಟರೂ ಕೂಡ ನಾವು ಬರೋ ಅಷ್ಟರಲ್ಲಿ ಖಾಲಿ ಮಾಡಿರ್ತವೆ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಒಂದು ಸಲ ನೀರು ಕುಡಿಸಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಹಸುಗಳಿಗೆಲ್ಲ ನೀರು ಕುಡಿಸಿ ಕರಿಗೆ ನೀರಿಟ್ಟು ಇವಾಗ ವಾಪಸ್ ಮತ್ತೆ ಮನೆಗೆ ಹೋಗಿ ಅಡುಗೆ ಶುರು ಮಾಡಬೇಕು. ಮಧ್ಯಾಹ್ನಕ್ಕೂ ಇರ್ತಾರೆ, 4 ಜನ ಬಂದಿದ್ದಾರೆ, ಮತ್ತು ನಾವು ಎಲ್ರಿಗೂ ಸೇರಿ ಇವಾಗ ಅಡುಗೆ ಮಾಡಬೇಕು. ನಮಗಾದರೆ ಅಡುಗೆ ಮಾಡಿದ್ದೇ ಗೊತ್ತಾಗೋದಿಲ್ಲ, ಬೇಗನೆ ಆಗಿಬಿಡತ್ತೆ. ಇವಾಗ ಅವರಿಗೆ ನಾವು ಅನ್ನ ಮಾಡ್ಕೊಳ್ಳೋದಾದ್ರೆ ಕುಕ್ಕರಲ್ಲಿ ಮಾಡ್ಕೊಳ್ತೀನಿ, 5 ನಿಮಿಷಕ್ಕೆ ಅನ್ನ ರೆಡಿ ಆಗುತ್ತೆ. ಅವ್ರಿಗೆ ಅನ್ನ ಬಸ್ತು ಮಾಡೋಣ ಅಂತ ಅಂದ್ಕೊಂಡೆ. ಸಾಂಬಾರು ಕೂಡ ಮಾಡಬೇಕು, ಮುದ್ದೆ ಮಾಡಬೇಕು, ಅಂಬಲಿ ಮಾಡಬೇಕು. ಅಂಬಲಿ ಬೆಳಗ್ಗೆನೇ ಮಾಡಿಟ್ಟಿದ್ದೆ. ಇವಾಗ ಅನ್ನ, ಸಾಂಬಾರು, ಮುದ್ದೆ ಮಾಡಬೇಕು. ಕೆಲವರು ಜಾಸ್ತಿ ಆದ್ರೂ ಕೂಡ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ, ಪಾತ್ರೆ ಜಾಸ್ತಿ ಆಗುತ್ತೆ. ಮನೇಲಿ ದೊಡ್ಡ ಪಾತ್ರೆಯಲ್ಲಿ ಮಾಡಿರ್ತೀವಲ್ಲ ಅದನ್ನೆಲ್ಲ ಮತ್ತೆ ಸಣ್ಣ ಪಾತ್ರೆಗೆ ಹಾಕಿರ್ತೀನಿ. ಹಾಗೆ ತೋಟಕ್ಕೆ ಊಟ ಕೊಟ್ಟು ಕಳಿಸಿರ್ತೀನಲ್ಲ ಆ ಪಾತ್ರೆನೂ ಕೂಡ ಜಾಸ್ತಿ ಆಗಿರುತ್ತೆ, ಕೆಲಸನೂ ಕೂಡ ಜಾಸ್ತಿ ಆಗುತ್ತೆ. ನಾವೇ ಇದ್ದರೆ ಅಷ್ಟೊಂದು ಪಾತ್ರೆ ಏನಾಗಿರೋದಿಲ್ಲ. ಏನಾದರೂ ಬೇಜಾರಾಗ್ತಾ ಇದೆ ಅಂದರೆ ಸಾಕು, ಒಂದು ರೌಂಡು ಹಸುಗಳು ನೋಡಿಕೊಂಡು ತೋಟ ಎಲ್ಲ ಅಡ್ಡಾಡ್ಕೊಂಡು ಹೋದ್ರೇ ಎಷ್ಟೋ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗಲ್ಲಿ ಹೇಳಿದ್ದೆ ನಾನು, ಇವತ್ತು ಒಬ್ಬಟ್ಟು ಮಾಡಿಲ್ಲ, ನಾನು ಈ ಸಲನೇ ಆ ಥರ ಮಾಡಿದ್ದು ಅಂತ. ಹಾಗೆ ನೆಕ್ಸ್ಟ್ ಡೇ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಾರೆ, ಟೊಮೊಟೊನೇ ತಗೊಂಡು ಬಂದಿಲ್ಲ. ಟೊಮೊಟೊ ಇಲ್ಲದೆ ತರಕಾರಿ ಸಾಂಬಾರು ನಂಗೆ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ಅಂದ್ಕೊಂಡು ಬೇಳೆ ಬೇಯೋದಕ್ಕಿಟ್ಟಿದ್ದೆ. ಅದೇ ಬೇಳೆಯಲ್ಲಿ ಹೂರ್ಣ ಸಾಂಬಾರು ಮಾಡಿದೆ. ಹಬ್ಬದ ದಿನ ಮಾಡಲಿಲ್ಲ, ತಿರ್ಗಾ ದಿನ ಮಾಡೋ ಥರ ಆಯಿತು. ಹೂರ್ಣ ಸಾಂಬಾರು ಮಾಡಿ ಹಾಗೆ ಬೇಳೆ ಬೇಯಿಸಿದ್ನಲ್ಲ ಅದನ್ನು ಕಾಳೊಗ್ಗರಣೆ ಮಾಡಿದ್ದಿದ್ರೆ ಆಗೋದು. ಇನ್ನೇನು ಮಾಡಿರಲಿಲ್ವಲ್ಲ ಹಬ್ಬದ ದಿನ ಅಂತ ಅಂದ್ಕೊಂಡು ಅದಕ್ಕೇ ಕಾಯಿ ತುರಿ, ಏಲಕ್ಕಿ ಮತ್ತು ಸಕ್ಕರೆ ಎಲ್ಲದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಕುದಿಸ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಹೂರ್ಣ ಕೂಡ ರೆಡಿ ಆಯಿತು. ಬೇಕಾದರೆ ಹಾಗೇ ತಿನ್ಬೋದು, ಇಲ್ಲ ಅಂತಂದರೆ ಒಬ್ಬಟ್ಟು ತೊಟ್ಟಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಹೂರ್ಣ ಎಲ್ಲ ಕುದಿಸ್ಕೊಂಡು ಅದು ಮಿಕ್ಸಿಗೆ ಹಾಕ್ಕೊಂಡೆ. ಮಿಕ್ಸಿಗೆ ಹಾಕ್ತಾಯಿದ್ದೆ, ಇನ್ನೂ ಸ್ವಲ್ಪ ಹಾಕೋದಿತ್ತು, ಕರೆಂಟ್ ಹೋಯಿತು.
ಅಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವರಿಗೆ ರೈಸು ಮತ್ತು ಮುದ್ದೆ ಎಲ್ಲ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಕರೆಂಟ್ ಬಂತು. ಮತ್ತು ಉಳಿದಿದ್ದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡೆ. ಮತ್ತು ಊಟ ತೊಗೊಂಡು ತೋಟಕ್ಕೆ ಹೋದ್ವಿ. ಶುಂಠಿ ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ನಮಗೆ ಗೊತ್ತು. ಇದು ನಮ್ಮದಲ್ಲ ಹೊಲ, ಬೇರೆಯವ್ರದನ್ನ ದುಡ್ಡಿಗೆ ಮಾಡ್ಕೊಂಡಿದ್ದು. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ವಿ, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀವಿ. ಎಷ್ಟು ಆಗುತ್ತೋ ಗೊತ್ತಿಲ್ಲ. ಇದು ಫಸ್ಟು ನಮಗೆ ತೊಗೊಳ್ತಾ ಇದ್ದೀವಿ. ನಮಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ನಂತರ ಉಳಿದಿರೋದನ್ನು ಮಾರೋದು. ನೆಕ್ಸ್ಟ್ ವರ್ಷ ಅಂದರೆ ಈ ವರ್ಷ ಹಾಕೋದಕ್ಕೆ ಅಂತ ಎಲ್ಲ ತೊಗೊಂಡು ಬಂದು ಮನೆ ಹತ್ರ ಹಾಕಿದ್ದಾರೆ. 3ನೇ ವರ್ಷದಿಂದ ಪೂರ್ತಿ ಬಂದಿರುವಂತಹ ಶುಂಠಿ ಮಾರೋದಕ್ಕೆ ಇಟ್ಟಿದ್ದನ್ನು ಎಲ್ಲದನ್ನೂ ಹೊತ್ಕೊಂಡು ಹೋಗಿದ್ರು. ಹಾಗಾಗಿ ತೋಟದ ಹತ್ರ ಬಿಡೋದಕ್ಕೆ ಭಯ ಆಗುತ್ತೆ. ಟ್ಯಾಕ್ಟ್ರಲ್ಲೆಲ್ಲ ಏರ್ಕೊಂಡು ಮನೆ ಹತ್ರ ತೊಗೊಂಡು ಬಂದು ಹಾಕಿದ್ದಾರೆ. ಇದರಿಂದ ಶುಂಠಿನ ಮುರಿದು ಔಷಧಿ ಎದ್ದು ಒಣಗಿಸಿಟ್ರೆ ಹಾಕೋದಕ್ಕೆ ಮತ್ತೆ ಸರಿ ಹೋಗುತ್ತೆ. ಆ ಕೆಲಸ ಕೂಡ ಇನ್ನೂ ಇದೆ. ಅದೆಷ್ಟು ಔಷಧಿ ಹೊಡೆದಿದ್ದೀವಿ ಅಂತಲೇ ಗೊತ್ತಿಲ್ಲ, ಅದೆಷ್ಟು ಗೊಬ್ಬರ ಹಾಕಿದ್ದೀವಿ ಅಂತಲೇ ಗೊತ್ತಿಲ್ಲ. ನೋಡಿ ಈ ಥರ ಬಂದಿದೆ. ಇವತ್ತಿನ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.